ಒಬ್ಬ ಪುಟ್ಟ ಹುಡುಗನಿಂದ ವಯಸ್ಸಾದ ಮುದುಕನವರೆಗೂ ಈ ಕಲಿಯುಗದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಭಗವಂತ ಒಲಿಯುವ ಮಾರ್ಗ ಏನಂದರೆ ಅರಿವು, ಜ್ಞಾನ ಅಥವಾ ಅಂತರಂಗದ ಧ್ಯಾನ. ಇದರ ಬಗ್ಗೆನೇ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳುವುದು, ಭಗವಂತನಿಗೆ ಯಾರು ನಿಜವಾಗಲೂ ಪ್ರಿಯ ಅಂದರೆ ಅಂತರಂಗದಲ್ಲಿ ಧ್ಯಾನ ಮಾಡ್ತಕ್ಕಂಥವನು ಭಗವಂತನಿಗೆ ಹೆಚ್ಚು ಪ್ರಿಯ. ನೋಡಿ, ಸುಮ್ಮನೆ ಯೋಚನೆ ಮಾಡಿ, ನಮ್ಮಲ್ಲಿ ನಾವು ಅಘೋರಿಗಳು ಅಂತೀವಿ ಅಥವಾ ನಿಜವಾಗಲೂ ಸಿದ್ಧ ಪುರುಷರು ಇರ್ತಾರೆ, ಹಿಮಾಲಯದಲ್ಲೋ ಎಲ್ಲೋ ಇರ್ತಾರೆ. ತಪ್ಪಿಲಿ ಬಿಡಿ, ಅವರು ನಿಜವಾಗಲೂ ಹೆಚ್ಚು ತೀರ್ಥಕ್ಷೇತ್ರಗಳಿಗೋ ಅಥವಾ ದೇವಸ್ಥಾನಗಳಿಗೋ ಹೋದವರೇ ಅಲ್ಲ. ಭಗವಂತನನ್ನು ನೀವು ಎಲ್ಲಿದ್ದೀರೋ ಅಲ್ಲಿಂದಲೇ ಸದಾ, ಅದು ಸಂಕಟ ಬಂದಾಗ ಭಗವಂತನನ್ನು ನೆನಪು ಮಾಡಿಕೊಳ್ಳುವುದು ಸ್ವಾರ್ಥವಾಗುತ್ತೆ, ಅದು ಭಕ್ತಿ ಆಗಲಿಕ್ಕಿಲ್ಲ. ಪಾಪ ಭಗವಂತ ನೀವು ಭಕ್ತಿ ಮಾಡಿದ್ರೂ ಮಾಡದೇ ಹೋದರೂ ನಿಮ್ಮ ಸಂಕಷ್ಟದಲ್ಲಿ ಉಪಕಾರ ಮಾಡಬಹುದು ಅನ್ನೋದು ನಿಮ್ಮ ಕರ್ಮದಲ್ಲಿ ಇದ್ದರೆ ಖಂಡಿತ ಮಾಡ್ತಾನೆ. ಇಲ್ಲ ನೀವು ಆ ಮೂಲಕ ಅಂತ್ಯವಾಗಬೇಕು, ಆ ಮೂಲಕ ನೀವು ದುಃಖ ಅನುಭವಿಸಬೇಕು ಅನ್ನೋದು ಅಂದರೆ ಕರ್ಮದ ಅಧೀನದಲ್ಲಿ ಭಗವಂತನೂ ಇದ್ದಾನೆ ಅಲ್ವಾ? ಭಗವಂತನಿಗೆ ಸ್ವಯಂ ಯಾವ ಕರ್ಮಗಳು ಅಂಟೋದಿಲ್ಲ, ಆದರೆ ಅವನು ಯಾವ ಭಕ್ತರಿಗೂ ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ. ಅಯ್ಯೋ ಇವನು ನನ್ನ ಪರಮ ಭಕ್ತನಪ್ಪ. ಭಗವಂತ ಯಾರನ್ನೋ ಸಾವಿನಿಂದ ಕಾಪಾಡ್ದ. ಕರಿರಾಜನ ಅಂದರೆ ಆ ಆನೆಯನ್ನು ಮೊಸಳೆಯಿಂದ ಕಾಪಾಡ್ದ ಅಂದರೆ ಭಗವಂತನಿಂದ ಕಾಪಾಡಲ್ಪಡಬೇಕು ಅನ್ನೋದು ಆನೆಯ ಕರ್ಮ ಆಗಿತ್ತು. ಅಯ್ಯೋ ಭಗವಂತ ನಾವೆಷ್ಟು ಕಥೆಗಳಲ್ಲಿ ಕೇಳಿದ್ದೀವಿ, ಎಷ್ಟೋ ಭಕ್ತರ ಕಷ್ಟದಲ್ಲಿ ಬಂದು ಕಾಪಾಡಿದ್ದಾನೆ, ಅದು ಕರ್ಮದ ವಿರುದ್ಧವಾಯಿತಲ್ಲ. ಅಂದರೆ ಕರ್ಮ ಆನೆ ಕರಿರಾಜ ಸಾಯಬೇಕು ಅಂತ ಇದ್ದರೆ ಭಗವಂತ ಬಂದು ಕಾಪಾಡ್ದ ಅನ್ನೋದಾದರೆ ಭಗವಂತ ಕರ್ಮಕ್ಕೆ ಅಡ್ಡ ಬಂದಲ್ಲ. ಇಲ್ಲ ಇಲ್ಲ ಇಲ್ಲ, ಭಗವಂತ ಹಾಗೆ ಬಂದು ಕಾಪಾಡಬೇಕಿತ್ತು ಅನ್ನೋದು ಪೂರ್ವಜನ್ಮದಲ್ಲಿ ಅವನಿಗೊಂದು ಶಾಪ ಆಯಿತು, ಅದೊಂದು ಕರ್ಮ. ಅಂದರೆ ಕರ್ಮದಲ್ಲಿ ಯಾವ ಭಗವಂತ ಕೂಡ ಇಂಟರ್ಫಿಯರ್ ಆಗೋದಿಲ್ಲ, ಮಧ್ಯಪ್ರವೇಶ ಮಾಡೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಅನುಭವಿಸಿಯೇ ತೀರಬೇಕು. ಹಾಗಾಗಿ ನಮ್ಮ ಪ್ರಾರಬ್ಧಗಳನ್ನು ಅನುಭವಿಸಿಯೇ ತೀರಬೇಕು. ಆಗೋದೆಲ್ಲ ಆಗಲಿ, ಭಗವಂತನ ದಯೆ ಒಂದಿರಲಿ, ಗೋವಿಂದನ ದಯೆ ಒಂದಿರಲಿ ಅಂತ ದೊಡ್ಡವರು ಹೇಳಿದ್ದು. ಅದಕ್ಕೆ ಅಂದರೆ ನಿಮ್ಮ ಗಮನ ನಾನು ಪೂಜೆ ಪುನಸ್ಕಾರ, ವ್ರತ, ಏಕಾದಶಿ ಅಥವಾ ತೀರ್ಥಕ್ಷೇತ್ರ ಯಾತ್ರೆ ಅಥವಾ ಏನೇ ಭಗವಂತನ ಕುರಿತು 100 ತೆಂಗಿನಕಾಯಿ ಹೊಡೆದು ಅಂದಾನ ಮಾಡಿ ಏನೇ ಮಾಡಿದ್ರು, ಈಗಾಗಲೇ ನನ್ನ ಜೋಳಿಗೆಯಲ್ಲಿರುವ ಪ್ರಾರಬ್ಧಗಳಿಂದ ನಾನು ತಪ್ಪಿಸ್ಕೊಳ್ಬೋದು ಅನ್ನೋ ಯೋಚನೆಯನ್ನು ನೀವು ಇಟ್ಕೊಳ್ಳೇಬೇಡಿ, ಅದು ಸಾಧ್ಯವೇ ಇಲ್ಲ. ಆದರೆ ಆಗಾಮಿ ಕರ್ಮ ಅಂತ ಇದ್ದಾವೆ. ಅಂದರೆ ಈಗ ನಮ್ಮಿಂದ ಆಗಬಹುದಾದ ಹೊಸ ಕರ್ಮಗಳು, ಈಗಾಗಲೇ ತುಂಬ ಜನ್ಮಗಳ ರಾಶಿ ಏನು ಒಂದು ಕಡೆ ಗುಂಪು ಮಾಡಿಕೊಂಡು ಗುಡ್ಡೆ ಹಾಕಿದ್ದಾರೆ, ಅದು ಸಂಚಿತ ಕರ್ಮ. ಅದೊಂದು ರಾಶಿ. ಅಂದರೆ ಎಷ್ಟು ಜನ್ಮ ಎತ್ತು ಬಂದಿದ್ದೀವೋ ಅಷ್ಟು ಜನ್ಮದಲ್ಲಿ ಏನು ಒಳ್ಳೆಯದು ಕೆಡುಕು ಮಾಡಿದ್ದೀವಿ, ಆದರೆ ಎಲ್ಲದರ ರಾಶಿಯನ್ನು ನಾವು ಸಂಚಿತ ಕರ್ಮ ಅಂತೀವಿ. ಆದ್ದರಿಂದ ಒಂದಷ್ಟು ಈ ಜನ್ಮದಲ್ಲಿ ತುಂಬಿಕೊಂಡು ಬಂದಿದ್ದೀವಿ, ಈ ಜನ್ಮದಲ್ಲೂ ಅದನ್ನು ಕಳೆಯೋಕೆ ಬಂದಿದ್ದೀವಿ, ಅದನ್ನು ಪ್ರಾರಬ್ಧ ಕರ್ಮ ಅಂತೀವಿ. ಇಲ್ಲಿ ಬಂದು ಹೊಸದೊಂದಷ್ಟು ಕರ್ಮ ಮಾಡ್ತೀವಿ, ಗೊತ್ತಿದ್ದೋ ಗೊತ್ತಿಲ್ಲದೆ, ಅವು ಆಗಾಮಿ ಕರ್ಮ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ. ಸಂಚಿತ ಕರ್ಮ ಈಗಾಗಲೇ ಮಾಡಿಬಿಟ್ಟಿರೋವು ಅಲ್ಲಿದ್ದಾವೆ, ಅದನ್ನು ಅನುಭವಿಸ್ಬೇಕಷ್ಟೇ, ಅವು ಇನ್ನೂ ಕೆಲಸ ಮಾಡಲಿಕ್ಕೆ ಶುರು ಮಾಡಿಲ್ಲ. ಪ್ರಾರಬ್ಧ ಕರ್ಮ ಅವು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾವೆ, ಅದನ್ನೇ ಈ ಜನ್ಮದಲ್ಲಿ ಹೊತ್ತುಕೊಂಡು ಬಂದಿದ್ದೀವಿ, ನಾವು ಅನುಭವಿಸ್ಬೇಕು ಪ್ರಾರಬ್ಧ. ಆಗಾಮಿ ಕರ್ಮ ಅಂದರೆ ನಾವು ಈಗ ಇಲ್ಲಿ ಬಂದು ಮಾಡುವಂತಹ ಧರ್ಮ, ಪುಣ್ಯ, ಪಾಪಗಳು ಆಗಾಮಿ ಕರ್ಮ. ನಮ್ಮ ಪಾಲಿಗೆ ಏನಿದೆಯೋ ಅದು ನಾವು ಅನುಭವಿಸಲೇಬೇಕು. ಹಾಗಾಗಿ ಭಗವಂತನ ಅನುಗ್ರಹ ಅಂದರೆ ನಮಗೇನೋ ಅಲ್ಲಿಂದ ಒಳ್ಳೆಯದೇ ಆಗಬೇಕು ಅಂತ ಇಲ್ಲ, ಕೆಲವೊಮ್ಮೆ ಕೆಡುಕಾಗೋದು ಕೂಡ ಅದನ್ನು ಆ ಕರ್ಮ ಸವಸ್ಬಿಟ್ವಲ್ಲ ಅನ್ನೋ ಖುಷಿ ಇರಬೇಕು ನಮಗೆ. ಅಯ್ಯೋ ನಮ್ಮ ಬದುಕಲ್ಲಿ ಅಯ್ಯೋ ಆಕ್ಸಿಡೆಂಟಿಂದ ತಪ್ಪಿಸ್ಕೊಂಡೆ ಕಣಪ್ಪ ಅಂದರೆ ಆಗಬೇಕಿತ್ತು, ಆದರೆ ಅದರಿಂದ ತಪ್ಪಿಸ್ಕೊಂಡ್ರಿ ಅಂದರೆ ಆಗದೇ ಇರುವುದಲ್ಲ, ಆಗಿದೆ, ಆದರೆ ಬದುಕಿದ್ದೀನಿ. ಇಲ್ಲಾಗದೆ ಹೋದರೂ ಮುಂದಾದರೂ ಅದು ಆಗ್ತಿತ್ತು. ಹಾಗಾಗಿ ಏನಾದರೂ ಕೂಡ ಅಯ್ಯೋ ನನ್ನ ಪಾಲಿಗಿತ್ತು, ಹೆಂಗೋ ಅದನ್ನು ಸವಸ್ಬಿಟ್ನಪ್ಪ ಅನ್ನೋ ತೃಪ್ತಿ ಮನುಷ್ಯನಿಗೆ ಬರಬೇಕು. ನಿಜವಾಗ್ಲೂ ಕರ್ಮ
ಅಥವಾ ಕರ್ಮದ ಜ್ಞಾನ ಇದ್ದರೆ ಮನುಷ್ಯ ದುಃಖ ಪಡೋದಿಲ್ಲ. ಏನೋ ನನ್ನ ಪಾಲಿಗೆ ಹಂಗೆ ನಡೆಯೋದಿತ್ತು, ಅದು ಆಯಿತು, ಅಯ್ಯೋ ನಡಿಲಿ ಬಿಡಪ್ಪ, ಇನ್ನೇನು ಭಗವಂತ ಅಥವಾ ಗುರುಗಳು ಹೇಳಿದ್ದಾರೆ ನಡೆಯೋದು ನಡಿಲೇಬೇಕು, ಇನ್ನು ಅದಕ್ಕೆ ನಾನು ಪ್ರಯತ್ನ ಮಾಡಿದರೂ ಪ್ರಯೋಜನ ಇಲ್ಲ. ನಾನು ಆಗಲೇ ಹೇಳಿದೆ, ಆನೆಯನ್ನು ಮೊಸಳೆಯಿಂದ ಬಂದು, ಅಂದರೆ ಈಗ ಆನೆ ಕರೆದ ತಕ್ಷಣ ಮೊಸಳೆಯಿಂದ ಬಂದು ಭಗವಂತ ಕಾಪಾಡ್ದ ಅನ್ನೋದಾದರೆ, ಭಗವಂತ ಹಾಗೆ ಬಂದು ಕಾಪಾಡೋದು ಆ ಭಗವಂತನ ಸುದರ್ಶನ ಚಕ್ರದಿಂದ, ಆ ಮೊಸಳೆಯ ಹಿಡಿತದಿಂದ ಆನೆಯ ಕಾಲನ್ನು ಕಾಪಾಡೋದು ಕರ್ಮದಲ್ಲಿ ಇತ್ತು ಅನ್ನೋದಾದರೆ, ಹಾಗೆ ನೀವು ಕೂಡ ನಿಮ್ಮ ಪ್ರಯತ್ನದಿಂದ ಅಲ್ಲಿಂದ ಬಚಾವಾಗೋದು ನಿಮ್ಮ ಕರ್ಮದಲ್ಲಿ ಇದೆಯೋ ಏನೋ. ಹಾಗಾಗಿ ಮನುಷ್ಯ ಪ್ರಯತ್ನವನ್ನು ಅಯ್ಯೋ ಹೆಂಗೋ ನಡೆಯೋದು ನಡೆಯುತ್ತೆ, ನಾನು ಇನ್ಯಾಕೆ ಪ್ರಯತ್ನ ಮಾಡಬೇಕು ಅಂತ ಸುಮ್ಮನಾಗಂಗಿಲ್ಲ. ನಿಮ್ಮ ಪ್ರಯತ್ನವನ್ನು ನೀವು ಮಾಡಲೇಬೇಕು. ಹಂಗೆ ಪ್ರಯತ್ನ ಮಾಡಿ ಅದರಿಂದ ಬಚಾವಾಗ್ಬೋದು ಅನ್ನೋದು ನಿಮ್ಮ ಕರ್ಮದಲ್ಲಿ ಇದ್ರೆ ಏನು ಮಾಡ್ತೀರಿ? ಅಯ್ಯೋ ಮಗನಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಕರ್ಮದಲ್ಲಿ ಏನಿದೆ ಅದು ನಡಿಲಿ ಬಿಡಿ ಅಂತ ಸುಮ್ಮನೆ ಆಗಿಲ್ಲ, ಹೇಳಬೇಕು. ಅಯ್ಯೋ ಈ ದಡ್ಡ ವಿದ್ಯಾರ್ಥಿಗೆ ಏನು ಹೇಳಿದ್ರು ಅಷ್ಟೇ ಅಂತ ಗುರು ಸುಮ್ಮನೆ ಆಗಂಗಿಲ್ಲ, ಹೇಳಬೇಕು. ಅಯ್ಯೋ ಮಗನೇ ಹೊರಗಡೆ ಹೋಗ್ತಾ ಇದೆಯಪ್ಪ, ಹೆಲ್ಮೆಟ್ ಹಾಕೊಂಡು ಹೋಗಪ್ಪ, ಒಳ್ಳೇದಾಗಲಿ ಕಣಪ್ಪ, ಹುಷಾರಾಗಿ ಹೋಗಬಾರಪ್ಪ. ಅಯ್ಯೋ ಏನಾಗೋದು ಅದು ಆಗಲೇಬೇಕು, ನಾನು ಹೇಳಿದ್ರೆ ತಡೆ ನಿಲ್ಲುತ್ತಾ ಅಂತ ಹೇಳ್ದೇ ಇರಂಗಿಲ್ಲ, ಹೇಳಬೇಕು. ನೀವು ಸುಮ್ಮನೆ ಯೋಚನೆ ಮಾಡಿ, ಏನು ಹೇಳಿದ್ರು ಅದು ನಡೆಯುತ್ತೆ. ನಿಮ್ಮ ಮಗ ಹೊರಗಡೆ ಹೊರಟವನು ಒಳಗಡೆ ಅಷ್ಟೇ ಸೇಫಾಗಿ ಬಂದ, ನೀವು ಜಾಗೃತಿ ಕೊಟ್ಟಿದ್ದರಿಂದ, ನೀವು ಸ್ವಲ್ಪ ಮುಂಜಾಗ್ರತೆ ಆಗಿರಪ್ಪ, ಒಳ್ಳೆ ರೀತಿಯಲ್ಲಿರಪ್ಪ, ಅಥವಾ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಾರಪ್ಪ ಅಂತ ಹೇಳಿದ್ದನ್ನು ಮಗ ಕೇಳಿಸ್ಕೊಂಡು, ಅಯ್ಯೋ ಅಮ್ಮ ಹಿಂಗೆ ಹೇಳಿದ್ದಾರೆ ನಾನು ಹಂಗೆ ಇರಬೇಕಪ್ಪ, ಅಥವಾ ಯಾವುದೋ ಆಕ್ಸಿಡೆಂಟನ್ನು ನೋಡಿರ್ತಾನೆ, ಇವನಿಗೂ ಒಂದು ಭಯ ಬಂದಿರುತ್ತೆ, ಹಾಗಾಗಿ ನಿಧಾನವಾಗಿ ಬರೋದು, ಅಥವಾ ಸೇಫಾಗಿ ಬರೋದು. ನೀವು ಹೇಳಿದ ಪ್ರತಿ ಮಾತುಗಳು ಕೂಡ ಅಲ್ಲಿ ಇಂಪ್ಯಾಕ್ಟ್ ಬೀರ್ಬೋದು, ಯಾರಿಗೆ ಗೊತ್ತು. ಆದರೆ ಹೇಳೋದನ್ನು ನಾನು ಮರಿಬಾರ್ದು. ಅಯ್ಯೋ ಮಗಳು ಹೆಂಗೋ ಹಾಳಾಗ್ತಾಳೆ, ನಾನು ಹೇಳಿದ್ರೆ ಏನು ನಿಲ್ತಾಳ, ಬಿಡು ಹಾಳಾಗಲಿ. ಅಯ್ಯೋ ಮಗ ಹೆಂಗೋ ಹಾಳಾಗುತ್ತಾನೆ, ನಾನು ಹೇಳಿದ್ರೆ ಸುಮ್ಮನೆ ಆಗುತ್ತಾ, ಬಿಡು ಹಾಳಾಗಲಿ. ಇಲ್ಲ, ನೀವು ಹೇಳೋದನ್ನು, ನಿಮ್ಮ ಧರ್ಮವನ್ನು ನಿಮ್ಮ ಕರ್ಮವನ್ನು ನೀವು ಕಳ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಕರ್ಮದ ಸೂಕ್ಷ್ಮತೆ ಅಷ್ಟು ವಿಚಿತ್ರ. ಹಾಗಾಗಿ ಭಗವಂತನ ಅನುಗ್ರಹ ಅಂದರೆ ಬರೀ ಒಳ್ಳೆಯದಾದರೆ ಮಾತ್ರ ಅನುಗ್ರಹ ಅಲ್ಲ. ಕೆಲವು ಕೆಟ್ಟ ಜನ ನಿಮ್ಮೊಂದಿಗೆ ಜಗಳ ಆಡಿಕೊಂಡು ದೂರ ಹೋದರೆ ಅದು ನಿಮ್ಗೆ ಒಳ್ಳೆಯದಾದಂಗೆ. ನೋಡಿದ್ದೀರಲ್ಲ ಭೃಗು ಮಹರ್ಷಿಗಳ ಕೋಪ. ಈಗ ನಾವೇನು ಕಲಿಯುಗದ ದೈವ ತಿರುಪತಿ ತಿಮ್ಮಪ್ಪ, ವೆಂಕಟೇಶ್ವರ, ಗೋವಿಂದ ಅಂತ ಕರಿತೀವಿ. ಅದು ಹೇಗಾಯಿತು, ಅವರು ಹೇಗೆ ಬಂದರು, ಅಥವಾ ಭೂಲೋಕಕ್ಕೆ ಬಂದು ಹೇಗೆ ನೆಲೆಗೊಂಡರು, ನಿಮಗೆಲ್ಲ ಗೊತ್ತು. ಒಮ್ಮೆ ಭೃಗು ಮಹರ್ಷಿಗಳಿಗೆ ಈ ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವರು ಅಂತ ನೋಡಬೇಕು ಅನ್ನಿಸ್ತು, ತಿಳ್ಕೊಳ್ಬೇಕು ಅನ್ನಿಸ್ತು. ಮೊದಲು ಬ್ರಹ್ಮನ ಬಳಿ ಹೋಗ್ತಾರೆ. ಅವರು ಸರಸ್ವತಿಯೊಂದಿಗೆ ಬ್ಯುಸಿ. ಭೃಗು ಮಹರ್ಷಿನ ಮಾತೇ ಆಡಿಸಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ಭೃಗುವಿಗೆ ಕೋಪ ಬಂದುಬಿಡ್ತು. ಬ್ರಹ್ಮನಿಗೆ ಶಾಪನೆ ಕೊಟ್ಟುಬಿಟ್ರು, ನಿನಗೆ ಭೂಲೋಕದಲ್ಲಿ ಪೂಜೆನೇ ಆಗಬಾರ್ದು, ಜನ ನಿನ್ನನ್ನು ಪೂಜೆನೇ ಮಾಡಬಾರ್ದು ಭೂಲೋಕದಲ್ಲಿ ಅಂತ ಶಾಪ ಕೊಟ್ಬಿಟ್ರು. ಅದಾದ ಮೇಲೆ ಕೈಲಾಸಕ್ಕೆ ಬಂದರು. ಶಿವ ಪಾರ್ವತಿಯೊಂದಿಗೆ ಅವರು ಬ್ಯುಸಿ. ಈ ಭೃಗು ಮಹರ್ಷಿನೇ ಮಾತೇ ಆಡಿಸ್ಲಿಲ್ಲ. ಆಗ ಅಲ್ಲೂ ಒಂದು ಶಾಪ ಕೊಟ್ಬಿಟ್ರು, ಭೂಲೋಕದಲ್ಲಿ ನಿನಗೆ ಮೂರ್ತಿ ಪೂಜೆ ಆಗದೇ ಇರಲಿ ಅಂತ. ಅದಾದ ನಂತರ ವೈಕುಂಠಕ್ಕೆ ಬರ್ತಾರೆ. ಭಗವಾನ್ ವಿಷ್ಣು ಯೋಗ ನಿದ್ರೆಯಲ್ಲಿ ಮಲಗಿರ್ತಾರೆ. ಈ ಭೃಗು ಮಹರ್ಷಿಗಳು ವೈಕುಂಠಕ್ಕೆ ಬಂದಿದ್ದು ಖಂಡಿತ ಗೊತ್ತಿರುತ್ತೆ ವಿಷ್ಣುಗೆ. ಆದರೆ ಸ್ವಲ್ಪ ನಾಟಕ ಮಾಡೋಣ, ಕಪಟ ನಾಟಕ ಸೂತ್ರಧಾರಿ, ಏನೋ ಒಳ್ಳೇದಕ್ಕೆ ಇರುತ್ತಲ್ವ. ಭೃಗು ಮಹರ್ಷಿಗಳು ಬಂದಿದ್ದು ಗೊತ್ತಿದ್ರು ಕೂಡ ಇವರು ಹಾಗೆ ಆದಿಶೇಷನ ಮೇಲೆ ಮಲಗಿದ್ದಾರೆ. ಈ ಭೃಗು ಮಹರ್ಷಿಗೆ ಕೋಪ ಬಂದು ಹೋಗ್ಬಿಟ್ಟಿತ್ತು. ಅಲ್ಲಿ ಬ್ರಹ್ಮಲೋಕಕ್ಕೆ ಹೋದರೆ ಬ್ರಹ್ಮ ಮಾತಾಡಿಸಿಲ್ಲ, ಕೈಲಾಸಕ್ಕೆ ಹೋದರೆ ಶಿವ ಮಾತಾಡಿಸಿಲ್ಲ, ವೈಕುಂಠಕ್ಕೆ ಬಂದರೆ ವಿಷ್ಣು ಮಾತಾಡಿಸ್ತಿಲ್ಲ. ನಾನೊಬ್ಬ ಪರಮಜ್ಞಾನಿ ಅಂದರೆ ನೋಡಿ, ಭೃಗು ಮಹರ್ಷಿಗಳು ಎಂಥ ದೊಡ್ಡ ಭಕ್ತರು ಅಂದರೆ ಸರಿಸಾಟಿನೇ ಇಲ್ಲ. ಆದರೆ ಅಂಥ ದೊಡ್ಡ ಭಕ್ತರಿಗೂ ಅಹಂಕಾರ ಬಂದುಬಿಡ್ತು. ನಾನು ಮಹಾನ್ ಜ್ಞಾನಿ, ನಾನು ಮಹರ್ಷಿ, ನಾನು ಋಷಿ, ನನ್ನನ್ನು ಯಾರೂ ಮಹತ್ವ ಕೊಡ್ತಾ ಇಲ್ಲ, ನನ್ನನ್ನು ಯಾರು ಉಪಚಾರ ಮಾಡ್ತಾ ಇಲ್ವಲ್ಲ ಅಂತ
ಇಲ್ಲಿ ಒಂದು ಎಡವಟ್ಟು ಮಾಡಿಬಿಡ್ತಾನೆ. ಅವರು 3 ಕಾಲವನ್ನು, ಎಲ್ಲ ಕಾಲವನ್ನು ತಿಳಿದವರು ಭೃಗು ಮಹರ್ಷಿಗಳು, ತ್ರಿಕಾಲ ಜ್ಞಾನಿಗಳು. ಅವರಿಗೆ ಪಾದದಲ್ಲಿ ಒಂದು ಕಣ್ಣಿತ್ತು, ಅದು ನೀವು ತ್ರಿನೇತ್ರ ಅಂತ ಕರಿಬೋದು. ಅವ್ರಿಗೆ ಅಹಂಕಾರ ಬಂದುಬಿಡ್ತು. ಹಾಗೆ ಮಲಗಿದ್ದ ವಿಷ್ಣುವನ್ನು ಇವರು ಯಾರು ಕೂಡ ನನ್ನನ್ನು ಮಾತಾಡಿಸ್ಲಿವಲ್ಲ, ಯಾರೂ ನನ್ನನ್ನು ಉಪಚಾರ ಮಾಡಲಿಲ್ವಲ್ಲ ಅನ್ನೋ ಕೋಪದಲ್ಲಿ ಆ ಎದೆಗೆ ಒದ್ದು ಬಿಡ್ತಾರೆ. ಅದಾದ ಮೇಲೆ ವಿಷ್ಣುವಿನ ವರ್ತನೆ ಹೇಗಿರುತ್ತೆ ಅಂದರೆ ನಮಗೆ ಆಶ್ಚರ್ಯ. ಆ ಒದ್ದ ಕಾಲನ್ನೇ ಹಿಡ್ಕೊಳ್ತಾರೆ ವಿಷ್ಣು. ಅಯ್ಯೋ, ನನಗೆ ಒದ್ದಿದ್ದರಿಂದ ನಿಮ್ಮ ಪಾದಕ್ಕೂ ನೋವಾಯಿತೋ ಏನೋ. ಆದರೆ ಈ ವೇಳೆಗಾಗಲೇ ಲಕ್ಷ್ಮಿಗೆ ಬಹಳ ಭಯಂಕರ ಕೋಪ ಬಂದ್ಬಿಟ್ಟಿರುತ್ತೆ. ವಿಷ್ಣು ಭಗವಂತ ಆ ಒದ್ದಂತಹ ಭೃಗು ಮಹರ್ಷಿಗಳನ್ನು ಆರಾಮಾಗಿ ಒಂದು ಕಡೆ ಕೂರಿಸಿ, ನೀವೇ ಹೇಳಿದ್ರೆ ನಾನೇ ಬರ್ತಿದ್ದೆ, ಇಷ್ಟೊಂದು ಯಾಕೆ ಟೆನ್ಷನ್ ತಗೊಂಡ್ರಿ, ಯಾಕೆ ಕೋಪಿಷ್ಟರಾಗ್ಬಿಟ್ಟಿದ್ದೀರಿ, ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ, ನಾನು ಒದ್ದು ಬಿಟ್ರಿ, ನಿಮ್ಮ ಕಾಲಿಗೆ ನೋವಾಯಿತೋ ಏನೋ. ಹಂಗೆ ಕಾಲು ಸವರ್ತಾ ಆ ಪಾದದಲ್ಲಿದ್ದ ಅಹಂಕಾರದ ಕಣ್ಣು ಅದನ್ನು ಚಿವುಟಿ ಹಾಕ್ಬಿಡ್ತಾನೆ. ಆಗ ಭೃಗು ಮಹರ್ಷಿಯ ಅಹಂಕಾರ ಇಳಿಯುತ್ತೆ. ಹೌದು, ಭೃಗು ಮಹರ್ಷಿಗಳು ಜ್ಞಾನಿಗಳು, ಸ್ವಯಂ ಋಷಿಗಳು. ಅವರು ಭಗವಂತನಿಗೆ ಪ್ರಿಯ. ಭಗವಂತ ಯಾರಿಗೆ ಬೆಲೆ ಕೊಡ್ತಾನೋ ಇಲ್ವೋ, ಜ್ಞಾನಿಗಳಿಗಂತೂ ಖಂಡಿತ ಬೆಲೆ ಕೊಡ್ತಾನೆ. ಹಾಗೆ ಭೃಗು ಮಹರ್ಷಿಗಳಿಗೂ ಬಹಳ ದೊಡ್ಡ ಬೆಲೆ ಇತ್ತು. ಆದರೆ ಭೃಗು ಮಹರ್ಷಿಗಳಿಗಿದ್ದ ಅಹಂಕಾರವನ್ನು ಇಳಿಸಬೇಕಿತ್ತು. ನೋಡಿ, ದುಷ್ಟರಿಗೆ ಅಹಂಕಾರ ಬಂದರೂ ಭಗವಂತ ಶಿಕ್ಷೆ ಕೊಡ್ತಾನೆ. ಭೃಗು ಮಹರ್ಷಿಗಳಂತ ಭಕ್ತರಿಗೆ ಅಹಂಕಾರ ಬಂದರೂ ಶಿಕ್ಷೆ ಕೊಡ್ತಾನೆ. ಆ ಪಾದದಲ್ಲಿದ್ದ ಕಣ್ಣನ್ನು ಕಿತ್ತ ಹಾಕಿದಾಗ ಭೃಗು ಮಹರ್ಷಿಗಳ ಅಹಂಕಾರ ಇಳೀತು. ಅವ್ರು ತಪ್ಪು ಒಪ್ಪಿಕೊಂಡ್ರು, ಹೋದರು, ಅದಾಯಿತು. ಆದರೆ ಇಲ್ಲಿ ಇಲ್ಲೊಂದು ಹೊಸ ಸಮಸ್ಯೆ ಶುರುವಾಯಿತು. ಅಂದರೆ ರಕ್ಷಸ್ಥಳ ಅಂತ ಕರೀತಾರೆ. ವಿಷ್ಣುವಿನ ಎದೆಯ ಭಾಗವೇ ಶ್ರೀಲಕ್ಷ್ಮಿಯ ಆವಾಸ ಸ್ಥಾನ. ಯಾವಾಗ ಎದೆಗೆ ಒದ್ನೋ ಲಕ್ಷ್ಮಿಗೆ ಬೇಜಾರಾಗ್ಬಿಡ್ತು. ಜಗನ್ಮಾತೆ ಆಕೆಗೆ ಕೋಪನೇ ಬಂದುಬಿಡ್ತು. ಶ್ರೀನಿವಾಸ ಅಂದರೆ ಅಲ್ಲಿವರೆಗೂ ಇನ್ನೂ ಶ್ರೀನಿವಾಸ ಆಗಿರಲಿಲ್ಲ. ವಿಷ್ಣುವಿನ ಮೇಲೆ ಮುನಿಸ್ಕೊಂಡು ಅಳ್ತಾ ಭೂಲೋಕಕ್ಕೆ ಬಂದುಬಿಡ್ತಾಳೆ ಲಕ್ಷ್ಮಿ. ಆ ಲಕ್ಷ್ಮಿಯನ್ನು ಹುಡುಕೊಂಡು ವಿಷ್ಣು ಭೂಲೋಕಕ್ಕೆ ಬರ್ತಾನೆ. ಹಾಗೆ ಬಂದಾಗ ಇಲ್ಲಿ ಲೋಕದ ಭಕ್ತರ ಒಳಿತಿಗಾಗಿ, ಉದ್ಧಾರಕ್ಕಾಗಿ ಇಲ್ಲೇ ಉಳಿದು ಬಿಡ್ತಾನೆ. ಒಂದು ಅಂಶ ಭೂಲೋಕದಲ್ಲಿ ಉಳಿಯುತ್ತೆ. ಅದನ್ನೇ ಇವತ್ತು ನಾವು ವೆಂಕಟೇಶ್ವರ ಲಕ್ಷ್ಮಿಯನ್ನು ಭೂಲೋಕಕ್ಕೆ ಹುಡುಕೊಂಡು ಬಂದು ತಿರುಪತಿಯಲ್ಲಿ ನೆಲೆಗೊಂಡದ್ದು. ಅದನ್ನೇ ನಾವು ಶ್ರೀನಿವಾಸ, ವೆಂಕಟಾಚಲ, ಗೋವಿಂದ, ಕಲಿಯುಗ ದೈವ, ಪ್ರತ್ಯಕ್ಷ ದೈವ, ಹೀಗೆ ನಾನಾ ರೀತಿಯಲ್ಲಿ ಕರಿತೀವಿ. ನೋಡಿ, ಅಲ್ಲಿ ಭಕ್ತನ ಕೋಪ ಭೂಲೋಕಕ್ಕೆ ದೇವರು ಬರಲಿಕ್ಕೆ ಕಾರಣ ಆಯಿತು. ಇದು ಒಳ್ಳೆಯದು ಅಂತಿರೋ ಕೆಟ್ಟದ್ದು ಅಂತಿರೋ? ಹಾಗೆ ನಡೆಯುವ ಪ್ರತಿಯೊಂದರಲ್ಲೂ ಏನೋ ಒಳಿತು ಇದ್ದೇ ಇರುತ್ತೆ. ಒಂದು ಅಂಶ ಒಳಿತು ಇರುತ್ತೆ. ಅದನ್ನು ನಾವು ಕಾಣುವಷ್ಟು ಸಹನೆ ಉಳ್ಳವರು ಆಗಬೇಕಷ್ಟೆ. ಭೃಗು ಮಹರ್ಷಿಗಳ ಕೋಪ ಇವತ್ತು ಭೂಲೋಕದ ಜನತೆಗೆ, ಭೂಲೋಕದ ಜೀವಗಳಿಗೆ ಭಗವಂತನನ್ನು ಪ್ರತ್ಯಕ್ಷವಾಗಿ ಅಥವಾ ಬೆಟ್ಟ ಹತ್ತಿ ಭಗವಂತನನ್ನು ಕಾಣುವ ಯೋಗ ಸಿಗ್ತು. ಆ ಭೃಗು ಮಹರ್ಷಿಗಳ ಕೋಪ ಸ್ವಯಂ ಕೆಟ್ಟದ್ದಿರ್ಬೋದು, ಆದರೆ ಅದರಿಂದ ಒಳ್ಳೆಯದೇ ಆಯಿತು ಅಂತ. ಹಾಗಾಗಿ ಇದರಲ್ಲಿ 2 ವಿಚಾರ ತಿಳ್ಕೊಳ್ಬೋದು. ಒಂದು, ಭಗವಂತ ಭಕ್ತರಿಗೆ ದುರಹಂಕಾರ. ಈಗ ದುರ್ಯೋಧನನಿಗೆ ಅಹಂಕಾರ ಬಂತು, ಅವನು ಭಗವಂತನ ಭಕ್ತ ಏನಾಗಿರಲಿಲ್ಲ, ಅವನ ಅಹಂಕಾರವನ್ನು ಇಳಿಸಿದ. ಅರ್ಜುನ ಭಕ್ತ ಆಗಿದ್ದ, ಅವನಿಗೂ ಅಹಂಕಾರ ಬಂದಿತ್ತು. ಅಯ್ಯೋ, ನನಗಿಂತ ಕೃಷ್ಣ ಭಕ್ತ ಇಲ್ಲ, ಅಥವಾ ಕೃಷ್ಣನಿಗೆ ನಾನು ಹತ್ತಿರ ಆದಷ್ಟು, ಅಥವಾ ಕೃಷ್ಣನನ್ನು ನಾನು ಭಕ್ತಿ ಮಾಡುವಷ್ಟು ಇನ್ಯಾರೂ ಮಾಡಲ್ಲ. ಈಗಂದಾಗ ಕೃಷ್ಣ ಅರ್ಜುನನಿಗಿಂತ ದೊಡ್ಡ ಭಕ್ತರನ್ನು ತೋರಿಸಿ, ಅವ್ರು ನಿನಗಿಂತ ದೊಡ್ಡ ಭಕ್ತರ ಕಣಯ್ಯ ಅಂತ ಅರ್ಜುನನ ಅಹಂಕಾರವನ್ನು ಇಳಿಸ್ದ. ಹಾಗಾಗಿ ಅಹಂಕಾರಕ್ಕೆ ಭಕ್ತಿ ಅನ್ಲಿಕ್ಕೆ ಸಾಧ್ಯವಿಲ್ಲ. ನಾನು ರಾಮಕೋಟಿಯನ್ನು ರಾಮ 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 ಅಂತ ಕೋಟಿ ಸಾರಿ ಬರೆದ್ರೆ ಅದನ್ನ ರಾಮಕೋಟಿ ಅಂತ ಕರೀತಾರೆ. ಅಯ್ಯೋ, ನಾನು ಎಷ್ಟು ರಾಮಕೋಟಿ ಬರೆದಿದ್ದೀನಿ ಗೊತ್ತಾ ಅನ್ನುವ ಅಹಂಕಾರ ಬಂದರೂ ಕೂಡ ಅದು ರಾಮನಿಗೆ ಪ್ರಿಯವಾಗಲಿಕ್ಕಿಲ್ಲ ಅಂತ. ಮನುಷ್ಯ ಎಷ್ಟು ವಿನಯವನ್ನು ಕಾಪಾಡಿಕೊಳ್ತಾನೋ ಅದನ್ನು ನಾಟಕವಾಗಿ ನಾನು ಅತಿ ವಿನಯಂ ಧೂರ್ತ ಲಕ್ಷಣಂ, ಅತಿ ವಿನಯವೂ ಕೂಡ ಒಳ್ಳೆಯದಲ್ಲ. ನನ್ನ ಭಕ್ತಿ, ನನ್ನ ಪೂಜೆ, ನನ್ನ
ಅರ್ಚನೆ ಅಥವಾ ನನ್ನ ಪಾದ ಸೇವನೆ, ನನ್ನ ಸ್ಮರಣೆ, ನನ್ನ ಶ್ರವಣ, ನನ್ನ ಕೀರ್ತನೆ, ನನ್ನ ದಾಸ್ಯ ಅಥವಾ ಯಾವುದೇ ರೀತಿಯ ಭಕ್ತಿ ಆದರೂ ಕೂಡ ಇನ್ನೊಬ್ಬರಿಗೆ ನಾನು ಹಿಂಗೆ ಮಾಡಿದೆ ಅಂತ ಹೆಚ್ಚು ಹೇಳೋಕೆ ಹೋಗಲೇಬಾರ್ದು. ಜನಕ್ಕೆ ಗೊತ್ತಾಗದಿದ್ರು ದೇವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಕೃಷ್ಣ ಹೇಳ್ತಿದ್ದಾನೆ, ಅಯ್ಯ ಅಂತರಂಗದಲ್ಲಿ ಧ್ಯಾನ ಮಾಡಪ್ಪ, ಸುಮ್ಮನೆ ಕೂತ್ಕೊಳ್ಳಿ, ಸುಮ್ಮನೆ ಚಿನ್ಮುದ್ರೆ ಹಾಕೊಳ್ಳಿ. ಎಲ್ಲಿ ಬೇಕು ಯಾರೋ ಮಾತಾಡ್ತಾವ್ರೆ, ಈಗ ಚಿನ್ಮುದ್ರೆ ಹಾಕ್ಕೊಳ್ಬೇಕು ಅಂತಲೇ ಏನೂ ಇಲ್ಲ, ಎಲ್ಲೋ ಒಂದು ಜನಗಳ ನಡುವೆ ಕೂತಿದ್ದೀರಾ ಸುಮ್ಮನೆ. ಆ ಸಮಯದಲ್ಲಿ ಈ ಕೃಷ್ಣ ಇಲ್ಲಿದ್ದಿದ್ರೆ ಏನು ಮಾಡ್ತಿದ್ದ? ಕೃಷ್ಣ ಇಂಥದ್ದೇ ಸಮಯದಲ್ಲಿ ಈ ಹಿಂದೆ ಹೆಂಗೆಲ್ಲ ನಡ್ಕೊಂಡಿದ್ದಾನೆ. ನಮಗೆ ಯಾರೊಬ್ಬರು ಇತ್ತೀಚೆಗೆ ಗುರುಗಳು ಹೇಳೋರು, ನಾನು ಪ್ರತಿ ಪರಿಸ್ಥಿತಿ ನನ್ನ ಎದುರುಗಡೆ ಬಂದಾಗ ಅವರು ವಿವೇಕಾನಂದರನ್ನು ಫಾಲೋ ಮಾಡೋರು. ಅವ್ರು ಅಂತಿದ್ರು, ವಿವೇಕಾನಂದ ಇದ್ದಿದ್ರೆ ಈ ಸಮಯದಲ್ಲಿ ಅವ್ರು ಏನು ಮಾಡ್ತಿದ್ರು? ನಾನು ಯೋಚನೆ ಮಾಡ್ತೀನಿ. ಮಕ್ಕಳಂತೆ ಇರಿ, ಆದರೆ ಅಂದರೆ ಬಿ ಎ ಚೈಲ್ಡ್ ನಾಟ್ ಎ ಚೈಲ್ಡಿಶ್ ಅಂತ ಒಂದು ಮಾತಿದೆ. ಹಂಗೆ ನಾವು ಪ್ರತಿ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಆದರ್ಶ, ನಮ್ಮ ಆದರ್ಶ ಯಾರು? ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಬುದ್ಧರು, ಕೃಷ್ಣನು, ಅಂಬೇಡ್ಕರು, ಗಾಂಧೀಜಿನೋ ಯಾವುದೋ ಒಂದು ದೊಡ್ಡ ವ್ಯಕ್ತಿತ್ವವನ್ನು ಬದುಕಲ್ಲಿ ಆದರ್ಶವಾಗಿ ಇಟ್ಟುಕೊಳ್ಬೇಕು. ಆ ಪರಿಸ್ಥಿತಿ ಬಂದಾಗ ನಾವು ಈ ಪರಿಸ್ಥಿತಿಯಲ್ಲಿ ಇಂಥ ಮಹಾನುಭಾವರು ಹೇಗೆ ನಡ್ಕೊಳ್ಳೋರು ಇದ್ದಿದ್ರೆ ಅಂತ ಕಲ್ಪನೆ ಮಾಡಿಕೊಳ್ಬೇಕು. ಆಗ ನಿಮಗೊಂದು ಸ್ಪಷ್ಟತೆ ಸಿಗುತ್ತೆ. ಅದು ಬಹಳ ಮುಖ್ಯ. ಮತ್ತೆ ಇಲ್ಲಿ ಕೃಷ್ಣ ಹೇಳ್ತಿರೋದು ನೋಡಿ, ಏಕಾದಶಿ ಉಪವಾಸ ಮಾಡಿ, ಇದು ನನ್ನ ಕಳೆದ ತರಗತಿಯಲ್ಲಿ ಹೇಳಿದ್ದೆ, ಬ್ರಹ್ಮಚರ್ಯ ಪಾಲನೆ, ದೇಹದಂಡನೆ, ಹೀಗೆ ಬಾಹ್ಯವಾದ ನೂರಾರು ವ್ರತಾಚರಣೆಗಳು ಹೋಮ ಹವನ ಮಾಡೋರಿಗಿಂತಲೂ ಅಂತರಂಗದಲ್ಲಿ ಧ್ಯಾನ ಮಾಡತಕ್ಕಂಥವನು ಬೆಳಗ್ಗೆ ಸಂಜೆ, ನಾನು ಹೇಳ್ತೀನಿ ನೋಡಿ, ನಿಮ್ಮ ಕಣ್ಣು ಮುಂದೆ ನೂರಾರು ಆಕರ್ಷಣೆಗಳು ಬರ್ಬೋದು, ಸವಾಲುಗಳು ಬರ್ಬೋದು, ಕೆಟ್ಟದ್ದು ಒಳ್ಳೆಯದು ನಿಮ್ಮ ಕಣ್ಣು ಮುಂದೆ ಬಂದೇ ಬರುತ್ತೆ. ಸ್ವಲ್ಪ ಸಮಾಧಾನವಾಗಿ ಇರಲಿಕ್ಕೆ ನೀವು ಶುರು ಮಾಡಬೇಕು. ಏನೋ ಅಂದ್ಬಿಟ್ರು, ನಿಮ್ಮ ತಮ್ಮನೇ ಏನೋ ಅಂದ, ನಿಮ್ಮ ಅಣ್ಣನೇ ಏನೋ ಅಂದ, ನಿಮ್ಮ ಅಮ್ಮನೇ ಏನೋ ಅಂದರು, ಮಕ್ಕಳೇ ಏನೋ ಅಂದರು, ಸೊಸೆನೇ ಏನೋ ಅಂದರು. ತಂದೆಯಾಗಿ ನಾನು ಯಾವಾಗಲೂ ಯೋಚನೆ ಮಾಡಿಬಿಟ್ರೆ ಸಡನ್ ರಿಯಾಕ್ಟ್ ಮಾಡಿ ಬೈದು ಬಿಡಬೇಕು ಅಂತ ಅನ್ಸ್ಬೋದು. ಅತ್ತೆಯಾಗಿ ರಿಯಾಕ್ಟ್ ಮಾಡಿದಾಗ ಬೈದು ಬಿಡಬೇಕು ಅನಿಸ್ಬೋದು. ಅಣ್ಣನಾಗಿ ನನ್ನೇ ಹಿಂಗಂತನಲ್ಲ ಅನಿಸ್ಬೋದು. ಆದರೆ ಭಗವತ್ ಭಕ್ತರಾಗಿ ಸದಾ ಬದುಕಬೇಕು, ಸಂಬಂಧಗಳಾಗಿ ಬದುಕಲೇಬೇಡಿ. ಭಗವತ್ ಭಕ್ತರಾಗಿಬಿಟ್ರೆ ಎಲ್ಲದಕ್ಕೂ ಹೊಂದಿಕೆ ಆಗ್ಬೋದು. ಯಾವಾಗಲೂ ಕೂಡ ಭಗವಂತನ ಭಕ್ತನಾಗಿ ಇದ್ದಾಗ ಸಹನೆ, ತಾಳ್ಮೆ, ಸಂಯಮ ಇವೆಲ್ಲ ಬಹಳ ಮುಖ್ಯ. ನೋಡಿ, ನೀವು ನಿಮ್ಮ ತಂಗಿ ಜೊತೆ ಇರಿ, ಅಕ್ಕನ ಜೊತೆ ಇರಿ, ಅಣ್ಣನ ಜೊತೆ ಇರಿ, ಸೊಸೆ ಜೊತೆ ಇರಿ, ಮಗನ ಜೊತೆ ಇರಿ, ವ್ಯವಹಾರದಲ್ಲಿರಿ, ಎಲ್ಲಾದರೂ ಇರಿ, ಸಹನೆ ಮಾಡುವ ಬುದ್ಧಿ, ಸ್ವಲ್ಪ ಭಗವತ್ ಭಕ್ತ ಅನ್ನುವ ಆ ನಿಮ್ಮ ನಿಜವಾದ ವ್ಯಕ್ತಿತ್ವ ಇದೆಯಲ್ಲ, ಅದೇ ಸತ್ಯ. ಬೇರೆಲ್ಲವೂ ನಿಮಗೆ ದುಃಖ ಕೊಡ್ತವೆ. ನೋಡಿ ಹೆಂಗಿರಬೇಕು ಅಂದರೆ, ಅಯ್ಯೋ ಮಾತೇ ಆಡಲ್ಲಪ್ಪ, ಇದು ಯಾವಾಗಲೂ ಒಂಥರ ಸೈಲೆಂಟಾಗಿ ಕೂತಿರ್ತಾನೆ, ಬಹಳ ಒಳ್ಳೆ ಮನುಷ್ಯನಪ್ಪ. ನೀವು ಚಿಕ್ಕ ಹುಡುಗರಲ್ಲಿ ನೋಡಿ, ತುಂಬ ತೀಟೆ ಮಾಡೋ ಹುಡುಗನ ಯಾವ ತರಲೆಗಳು ಏನಂತ ಬಿಟ್ಟು ಅಂತ ಬೈತಾರೆ. ಸ್ವಲ್ಪ ಸಮಾಧಾನವಾಗಿ ಸೈಲೆಂಟಾಗಿ ಇರೋ ಮಕ್ಕಳನ್ನ ನೋಡಿದಾಗ, ಅಯ್ಯೋ ದೇವ್ರಂಥ ಮಗು ಕಣಪ್ಪ ಅದು, ಊಟ ಕೊಟ್ಟರೆ ಊಟ ಮಾಡುತ್ತೆ, ಫ್ರೆಂಡ್ಸ್ ಯಾರಾದರೂ ಸಿಕ್ಕರೆ ಮನೇಲಿ ಒಂಚೂರು ಆಟ ಆಡುತ್ತೆ. ಇದು ಬಿಟ್ಟರೆ ಗೋಳು ಕಣಲ್ಲ ಕಣಪ್ಪ ನಮ್ಮನ್ನು, ಸುಮ್ಮನೆ ಒಂದು ಪಾಡಿಗೆ ಒಂದು ಕೂತಿರುತ್ತೆ. ಮಕ್ಕಳನ್ನ ಹಿಂಗೆ ದೇವ್ರ ಥರ ಹೋಲಿಕೆ ಮಾಡೋದನ್ನು ನೋಡಿರ್ತೀರಿ. ಅದೇ ತೀಟೆ ಮಾಡೋ ಮಕ್ಕಳನ್ನ ಸೈತಾನನಿಗೆ ಹೋಲಿಸ್ತಾರೆ ಕೆಲವೊಮ್ಮೆ. ನೋಡಿ, ಹಾಗೆ ವ್ಯಕ್ತಿತ್ವವೂ ಕೂಡ ಅಷ್ಟೇ. ನಿಮ್ಮ ಮಾತು ಕೇಳಲಿಕ್ಕೆ ಆತೊರಿಬೇಕು. ಅಯ್ಯೋ ಬಾಯಿ ಬಿಟ್ಟು ಮಾತಾಡಲಿ ಅಂತ ಕಾಯಬೇಕು, ಅಯ್ಯೋ ಬಾಯಿ ಮುಚ್ಚಲಿ ಅಂತ ಕಾಯಬಾರ್ದು. ಹಂಗೆ ನಮ್ಮ ವ್ಯಕ್ತಿತ್ವ ಇರಬೇಕು ಅಂದರೆ ನಾವು ಸ್ವಲ್ಪ ಧ್ಯಾನಸ್ಥರಾಗಬೇಕು. ಧ್ಯಾನ ಇಟ್ ಸೆಲ್ಫ್ ಮೌನ. ನೀವು ಗಮನಿಸಬೇಕು ಯಾರ್ಯಾರು ಹೇಗೆ ಗಮನಿಸಬೇಕು. ವಿತೌಟ್ ವರ್ಡ್, ಒಂದು ಶಬ್ದ ಇಲ್ಲದಂಗೆ, ಒಂದು ಮಾತಿಲ್ದಂಗೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಬೇಕು. ಆಗ ಕೆಲಸವೂ ಚೆನ್ನಾಗಾಗುತ್ತೆ. ಅಂದರೆ ಎಲ್ಲ ಪರಿಸ್ಥಿತಿಗಳಲ್ಲೂ ನಾನು ಹಾಗೆ ಅಂತ ಹೇಳಲ್ಲ. ಪಾಪ ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಬಂಧು ಬಳಗ ಇಲ್ಲೆಲ್ಲೋ ಒಂದು ಕಡೆ ಒಂಚೂರು ಬಾಯಿ ಬಿಟ್ಟು ಚೆನ್ನಾಗಿ ಬಂದ್ರಾ, ಚೆನ್ನಾಗಿದ್ದೀರಾ, ಅದೇನಾಯಿತು ಇದೇನಾಯಿತು ಅಂತ ಒಂಚೂರು ಕೇಳಬೇಕಾಗುತ್ತೆ. ಅಲ್ಲೆಲ್ಲ ಮೌನವಾಗಿರಿ ಅಂತ ಅಲ್ಲ, ಬಟ್ ನೀವು ನೋಡ್ಕೊಳ್ಳಿ ಪರಿಸ್ಥಿತಿ ಹೆಂಗಿದೆ. ತುಂಬ ಬಡ ಮಾತಾಡ್ಬಿಟ್ರೆ ನಿಮ್ಮಿಂದ ಹೊರಗಡೆ ಹೋದ ತಕ್ಷಣ ಅದೇನ್ರಿ ಹಂಗೆ ಮಾತಾಡ್ತಾನೆ, ಬರೀ ಲೂಸ್ ಟಾಕ್ಸು, ಏನು ಮಾತಿಗೊಂದು ಹಿಡ್ತಾ ಇಲ್ಲ ಅಂತ ಮಾತಾಡ್ಕೊಂಡು ನಿಮ್ಮ ವ್ಯಕ್ತಿತ್ವ ಹಾಳಾಗ್ಬಿಡುತ್ತೆ.
ಸೊ ಹಂಗೆ ಕೃಷ್ಣ ಹೇಳ್ತಾನೆ, ನಿಜವಾಗಲೂ ಅಂತರಂಗದಲ್ಲಿ ಧ್ಯಾನ ಮಾಡ್ತಕ್ಕಂಥವನು ಭಗವಂತನಿಗೆ ಹೆಚ್ಚು ಪ್ರಿಯ. ಜ್ಞಾನಿಗಳಿಗಿಂತಲೂ ದೊಡ್ಡವನು ಯಾರು ಅಂದರೆ, ನೋಡಿ ನಿಮಗೆ ತೀರಾ ದೊಡ್ಡ ವೇದ, ಉಪನಿಷತ್ತು, ಭಗವದ್ಗೀತೆ, ರಾಮಾಯಣ ಅಥವಾ ಶಾಸ್ತ್ರನಾಮಗಳು ಅಥವಾ ಎಲ್ಲ ರೀತಿಯ ಪುರಾಣಗಳನ್ನು ತಿಳಿದು ಅರ್ದು ಕೂಡ್ದು ಮಾತ್ರ ಭಗವಂತನನ್ನು ಒಲಿಸ್ಕೊಳ್ಬೇಕು ಅಂತ ಇಲ್ಲ. ಹಂಗೆ ನೋಡಿದ್ರೆ ಅದರಿಂದ ಭಗವಂತ ಒಲಿಯೋದಿಲ್ಲ. ವೇದವನ್ನು ಓದಿದವನಿಗೆ ಭಗವಂತ ಒಲಿಯೋದಿಲ್ಲ. ಆದರೆ ನೀವು ಸದಾಕಾಲ ಭಗವಂತನನ್ನು ಸ್ಮರಣೆ ಮಾಡಬೇಕು. ನೋಡಿ, ನಮ್ಮಲ್ಲಿ ಶಿವನ ಕಥೆಗಳನ್ನು ಓದಬೇಕಾದಾಗ ಬೇಡರ ಕಣ್ಣಪ್ಪನ ಕತೆ ಬಂದಾಗ ಆತ ಯಾವ ಜ್ಞಾನಿಯಾಗಿದ್ದ, ಯಾವ ಶಾಸ್ತ್ರವನ್ನು ಓದ್ದವನೂ ಅಲ್ಲ. ಆತ ಅಲ್ಲಿ ಆ ಹಾಡಲ್ಲಿ ನೋಡ್ಬೋದು ನೀವು ಆತನ ವ್ಯಕ್ತಿತ್ವವನ್ನು. ಭಕ್ತಿಯಂತೆ ಪೂಜೆಯಂತೆ ಒಂದು ಹರಿಯೇನ, ಪಾಪವಂತೆ ಪುಣ್ಯವಂತೆ. ಅಂದರೆ ನನಗೆ ಭಕ್ತಿ ಗೊತ್ತಿಲ್ಲ, ಪೂಜೆ ಗೊತ್ತಿಲ್ಲ, ಪಾಪ ಪುಣ್ಯ ವೇದ ಇದೇನೂ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿರೋದು ನಿನ್ನನ್ನು ಸ್ಮರಣೆ ಮಾಡಬೇಕು, ನಿನ್ನನ್ನು ನಂಬಬೇಕು, ನಿನ್ನನ್ನು ಪೂಜಿಸಬೇಕು, ಇಷ್ಟೇ ನನಗೆ ಗೊತ್ತಿರೋದು. ಅಲ್ಲಿ ಯಾವುದೋ ಬೇಲಿ ಒಂದು ಹೂವು ಬಿಟ್ಟಿರೋದು, ಅದನ್ನು ತಂದು ಅದು ಮಲ್ಲಿಗೆ ಹೂವೇ ಬೇಕು, ಕಾಕಡ ಹೂವೇ ಬೇಕು, ಸೇವಂತಿಗೆನೇ ಬೇಕು, ಗುಲಾಬಿನೇ ಬೇಕು ಅಂತ ಇಲ್ಲ. ಭಕ್ತಿಯಿಂದ ತುಂಬೆ ಹೂ ತಗೊಂಡ್ರು ಹೋದ್ರೂ ಏನು ತೊಂದರೆ ಇಲ್ಲ. ಬಿಲ್ಪತ್ರೆ, ತುಂಬೆ. ಅಂದರೆ ನೀವು ನಿಜವಾಗ್ಲೂ ಅಧ್ಯಾತ್ಮದ ಈ ಪರಿಧಿಯಲ್ಲಿ ಒಳ ಹೊಕ್ಕು ನೋಡಿದಾಗ ನಿಮಗೆ ದೇವರಾಣೆ ಅಂಗಡಿಲಿ ಕೊಂಡು ತಂದು ಮಾಡುವಂಥದ್ದು ಏನೂ ಇಲ್ಲ. ಇವತ್ತು ಹೇಗಾಗ್ಬಿಟ್ಟಿದೆ, ನಾನು ನೋಡ್ತಾ ಇದ್ದೀನಿ. ಸತ್ಯನಾರಾಯಣ ಪೂಜೆಯಲ್ಲಿ ದೇವರ ಪೂಜೆ ಮಾಡಬೇಕಾದ್ರೆ ಅಥವಾ ದೇವರನ್ನು ಅಲ್ಲಿ ಕೂರಿಸಬೇಕಾದ್ರೆ ಎಷ್ಟು ದೊಡ್ಡದಾಗಿ ಪೂಜೆ ಮಾಡಿದ್ದೀವಿ, ಎಷ್ಟು ಎತ್ತರಕ್ಕೆ ನಾವು ಪೂಜೆ. ಈಗ ಪಾಪ ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಅಂತರಂಗದಲ್ಲಿ ನಮಗೆ ನಾವು ಅವ್ರ ಮನೆಗಿಂತ ದೊಡ್ಡ ದೇವರನ್ನು ಕೂರಿಸಬೇಕು, ಜನ ಬಂದು ಅದನ್ನು ಹೆಚ್ಚು ನೋಡಬೇಕು. ಪ್ರತಿಷ್ಠೆ ಎಲ್ಲಿ ಭಕ್ತಿ ಯಾವಾಗ ಪ್ರತಿಷ್ಠೆ ಆಗುತ್ತೋ ಅಲ್ಲಿ ನಿಜವಾಗಿಯೂ ಪಾಪಿಗಿಂತ ಹೆಚ್ಚು ಪಾಪವನ್ನು ಪಡ್ಕೊಳ್ತಾನ ಅವನು. ಭಕ್ತಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಆದರೆ ಚಿಕ್ಕದಾಗಿ ಪೂಜೆ, ದೊಡ್ಡದಾಗಿ ಪೂಜೆ. ನೀವು ದೊಡ್ಡ ಗಣಪತಿ ತಗೊಂಡು ಬನ್ನಿ, ಚಿಕ್ಕ ಗಣಪತಿ ತಗೊಂಡು ಬನ್ನಿ, ಅಂತಿಮವಾಗಿ ಗಣಪತಿಯ ಕುರಿತು, ಆ ವಿದ್ಯಾದೇವನ ಕುರಿತು ನಮಗಿರುವ ಅಂತರಂಗದ ಶ್ರದ್ಧೆ. ಗಣಪತಿ ಹಬ್ಬ ಬಂದಾಗ ಮಾತ್ರ ಅದು ಉತ್ಸವ ಮಾಡಿ 3 ದಿನ ಕುಣಿದು ಬಿಟ್ಟು ನೀರಿಗೆ ಬಿಡೋದು ಮಾತ್ರವಲ್ಲ, ವರ್ಷವಿಡೀ ಕೂಡ ನಾನು ಪುಸ್ತಕವನ್ನು ತೆರೆಯುವ ಮುನ್ನ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಅಪ್ಪ, ಯಾವ ಕಾರ್ಯವನ್ನು ಶುರು ಮಾಡಲಿಕ್ಕೂ ಮುಂಚೆ ನಿನ್ನನ್ನು ಸ್ಮರಣೆ ಮಾಡುವ ಬುದ್ಧಿಯನ್ನು ನನಗೆ ಜೀವನ ಪೂರ್ತಿ ಕೊಡು. ಗಣಪತಿ ಹಬ್ಬದ ದಿವಸ ಮಾತ್ರ ಅಲ್ಲ ಅಂತ. ಭಕ್ತಿ ಅದೇ ಆಗಿದೆ. ಯಾವುದು ಎಂದೂ ಕೊನೆಗೊಳ್ಳೋದಿಲ್ವೋ ಅದು. ಹಾಗಾಗಿ ನಮ್ಮ ಭಕ್ತಿ ತೋರ್ಪಡಿಕೆ ಆಗಬಾರ್ದು ಅಂತ. ನೋಡಿ, ನಾನು ಹೇಳೋದು ಮಾತಿಗೂ ಭಗವಂತನನ್ನು ಉಚ್ಚಾರ ಮಾಡಿ. ಪ್ರಹ್ಲಾದ ದೇವರು ಮಾಡ್ತಿದ್ನಲ್ಲ, ಪ್ರಹ್ಲಾದ ನಾರಾಯಣ ಹರಿಯೇ ದೊಡ್ಡವನು, ಹರಿ ನಾರಾಯಣ ನಾರಾಯಣ ನಾರಾಯಣ. ಅವನು ಏನು ಪೂಜೆ ಮಾಡೋದ್ನೋ ಏನೋ ನಮಗೆಲ್ಲೂ ಹೇಳಲ್ಲ, ಅವನು ಉಚ್ಚಾರವನ್ನಂತೂ ಮಾಡ್ತಾನೇ ಇದ್ದ. ಈಗ ನೀವು ಹರೇ ಕೃಷ್ಣ ಅಂತೀರಾ, ಗೋವಿಂದ ಅಂತೀರಾ, ನಾರಾಯಣ ಅಂತೀರಾ, ಈಶ್ವರ ಅಂತೀರಿ. ಇದು ಭಾಳ ಮುಖ್ಯವಾಗಿ ಭಕ್ತಿಯನ್ನು ನಿಜವಾಗಲೂ ತೋರ್ಪಡಿಸೋದು. ಈಗ ಒಬ್ಬರಿಗೆ ನಮಸ್ಕಾರ ಅಂತ ಹೇಳೋದು ಎಷ್ಟು ಸೌಮ್ಯವೋ, ಹಾಗೆ ಭಗವತ್ ಭಕ್ತರು ಸಿಕ್ಕಾಗ ಹರೇ ಕೃಷ್ಣ, ಹರೇ ರಾಮ, ಓಂ ನಮಃ ಶಿವಾಯ, ಹೀಗೆ ನೀವು ಹಳೆಯ ಕಾಲದವರು ಅಂದ್ಕೊಳ್ಳಿ, ಜನ ತೊಂದರೆ ಇಲ್ಲ. ಆದರೆ ನೀವು ಮಾತಿಗೂ ಭಗವಂತ. ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ಸ್ವಾಮಿ 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 ಅಂತಾರಲ್ಲ, ಹಂಗೆ ನಾವು ಜೀವನ ಪೂರ್ತಿ ಒಂದು ಮಾಲೆ ಹಾಕಬೇಕು, ಭಕ್ತಿಯ ಮಾಲೆ. ಅದಕ್ಕೆ ಆರಂಭನೂ ಇಲ್ಲ, ಅಂತ್ಯನೂ ಇಲ್ಲ. ನೀವು ಸುಮ್ಮನೆ ಯೋಚನೆ ಮಾಡಿ, ನೀವು ಮಾತಿಗೂ ನಮಸ್ಕಾರ, ಹರೇ ಕೃಷ್ಣ, ಗೋವಿಂದ, ಚೆನ್ನಾಗಿದ್ದೀರಾ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಿದ್ರೆ, ನಿಮ್ಮ ಹತ್ರ ಕೆಟ್ಟವನು ಬಂದರೂ ಕೂಡ ತುಂಬ ಹೊತ್ತು ನಿಲ್ಲಲ್ಲ. ಇವನ ಹತ್ರ ನಮ್ಮ ಆಟಗಳು ನಡೆಯಲ್ಲ ಅಂತ ಅವನು ಹೊಂಟೋಗ್ಬಿಡ್ತಾನೆ. ಹಾಗಾಗಿ ಇವತ್ತು ನೋಡಿ, ಅಧ್ಯಾತ್ಮದ ಬಗ್ಗೆ ಮಾತಾಡೋರು ಸಿಗ್ತಾರೆ, ಆದರೆ ಧ್ಯಾನ ಮಾಡೋರು ಅಥವಾ ನಿಜವಾಗಲೂ ಅಧ್ಯಾತ್ಮವನ್ನು ಪಾಲಿಸೋರು, ಅದೇ ರೀತಿ ಬದುಕೋರು, ತೋರ್ಪಡಿಕೆ ಇಲ್ಲದೆ ಬದುಕೋರು ಬಹಳ ಕಡಿಮೆ.
ಅದಕ್ಕೆ ಯಾರೋ ದೊಡ್ಡವರು ಒಂದು ಮಾತು ಹೇಳೋರು, ಹೆನ್ರಿ ಡೇವಿಡ್ ಅಂತ ಒಬ್ಬ ತತ್ವಜ್ಞಾನಿ, ದೇರ್ ಆರ್ ನೋ ಡೇಸ್ ಪ್ರೊಫೆಸರ್ಸ್ ಆಫ್ ಫಿಲಾಸಫಿ ಬಟ್ ನಾಟ್ ಎ ಫಿಲಾಸಫರ್ಸ್ ಅಂತ. ಅಂದರೆ ಫಿಲಾಸಫಿ ಬಗ್ಗೆ ಮಾತಾಡೋರು ಸಿಗ್ತಾರೆ, ಆದರೆ ಫಿಲಾಸಫಿಗಳು ಅಥವಾ ತತ್ವಜ್ಞಾನದ ಬಗ್ಗೆ ಮಾತಾಡೋರು ಸಿಗ್ತಾರೆ, ಆದರೆ ತತ್ವಜ್ಞಾನಿಗಳು ಇವತ್ತಿಲ್ಲ ಅನ್ನೋ ಮಟ್ಟಿಗೆ ಲೋಕ ಬಂದುಬಿಟ್ಟಿದೆ. ಅಧ್ಯಾತ್ಮದ ಬಗ್ಗೆ ಮಾತಾಡೋರಿದ್ದಾರೆ, ಆದರೆ ಅಧ್ಯಾತ್ಮವನ್ನು ಪಾಲಿಸೋರಿಲ್ಲ ಅನ್ನಂಗಾಗಿದೆ ಕತೆ. ಈಗ ನನ್ನ ವೈಯಕ್ತಿಕವಾಗಿ ನಾನೊಬ್ಬ ಈ ದಾರಿಯಲ್ಲಿರೋನಾಗಿ ಇನ್ನೂ ಏನೂ ತಿಳಿಯದೆ ಅಲ್ಪ ಸ್ವಲ್ಪ ತಿಳ್ಕೊಂಡು ನನ್ನ ಈ ಅಧ್ಯಾತ್ಮ ಬದುಕನ್ನು ಬದುಕ್ತಿರೋನಾಗಿ, ಈ ಜನ್ಮದಲ್ಲಿ ನನಗಿದೊಂದು ಅವಕಾಶ ಸಿಕ್ಕಿದೆ ಅಂತ ಬದುಕ್ತಿರೋನಾಗಿ ನನಗೊಂದು ಸ್ಪಷ್ಟತೆ ಇದೆ. ಹೇಳಿದಂತೆ ಬದುಕುವ ಜವಾಬ್ದಾರಿ ಅದು ಯಾರಿಗೂ ಮೆಚ್ಚೋಕಲ್ಲ. ಅಯ್ಯೋ ಹೇಳ್ಬಿಟ್ಟಿದ್ದೀನಪ್ಪ ನಾನು ಹಂಗೆ ಬದುಕಬೇಕು ಅನ್ನೋ ಕಾರಣಕ್ಕೆ ಬದುಕಿದ್ರೆ ಅದು ಪುಣ್ಯ ಅಥವಾ ಧರ್ಮ ಆಗಲಿಕ್ಕಿಲ್ಲ. ನಾನು ಬದುಕೋದೇ ಹೇಗೆ ಅನ್ನಂಗಿರಬೇಕು. ಇಲ್ಲಪ್ಪ ಹಂಗೆ ಹೇಳ್ಬಿಟ್ಟಿದ್ದೀನಿ ಏನು ಮಾಡೋದು, ಅದಕ್ಕೆ ನಾಟಕ ಆಡಬೇಕು ಅಂತ ಆಡಿದ್ರೆ ಅದಾಗೋದಿಲ್ಲ. ಯಾವಾಗಲೂ ಕೂಡ ನಿಮ್ಮ ಜ್ಞಾನವಾಗಲಿ ನಿಮ್ಮ ಸಿದ್ಧಿ ಆಗಲಿ ಒಳ್ಳೆಯದಕ್ಕೆ ಉಪಯೋಗಿಸಬೇಕು, ಸೈಲೆಂಟಾಗಿ ಇರಬೇಕು. ಕಾರ್ಯಕ್ರಮ ಮಾಡಬೇಕು, ಕೌನ್ಸ್ಲಿಂಗ್ ಮಾಡಬೇಕು, ಪಾಠ ಮಾಡಬೇಕು, ಪ್ರವಚನ ಮಾಡಬೇಕು, ಅದಾದಮೇಲೆ ನನಗೆ ಏನೂ ಗೊತ್ತಿಲ್ಲ ಅನ್ನಂಗೆ ಇದ್ದುಬಿಡ್ಬೇಕು. ಆಗ ನಮ್ಮ ತಪಶಕ್ತಿ ವ್ಯಯವಾಗಲ್ಲ, ಹಾಳಾಗಲ್ಲ. ಇದನ್ನು ನಾನು ಯಾವಾಗಲೂ ಪಾಲಿಸ್ತೀನಿ. ನೋಡಿ, ನಮ್ಮಲ್ಲಿ ಕೆಲವರು ಕರ್ಮಠರು ಅಂತ, ಈ ಕರ್ಮಠರು ಅಂದರೆ ಈಗ ಯಜ್ಞ ಯಾಗ ಮಾಡೋದು, ಅಗ್ನಿಮುಖೇನ ಭಗವಂತನ ಆರಾಧನೆ ಮಾಡೋದು, ಅಂತರಂಗದಲ್ಲಿ ಭಗವಂತನನ್ನು ಕಾಣುವುದಕ್ಕೋಸ್ಕರ ಈ ಕರ್ಮ. ನೀವು ನೋಡಿ, ಯಜ್ಞ ಮಾಡಿ ಯಾಗ ಮಾಡಿ ಅಥವಾ ಉಪವಾಸ ಮಾಡಿ ಅಥವಾ ಏಕಾದಶಿ ಮಾಡಿ ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಏನು ಮಾಡಿದ್ರೂ ಕೂಡ ಅಂತಿಮವಾಗಿ ಭಗವಂತನ ಕಾಣಲಿಕ್ಕೆ ಮಾಡ್ತಿದ್ದೀವಿ. ಅದನ್ನು ಮಾಡಬೇಡಿ ಅಂತಲ್ಲ, ಆಗೆಲ್ಲ ಮಾಡೋದು ಏನಕ್ಕೆ? ಭಗವಂತನನ್ನು ಕಾಣೋದಕ್ಕೋಸ್ಕರ ಈ ಕರ್ಮಗಳು. ಯಜ್ಞಯಾಗಾದಿ ಮಾಡೋದು ಅದೊಂದು ದೈಹಿಕವಾದ ಕರ್ಮ, ಪುಣ್ಯಕ್ಷೇತ್ರಗಳಿಗೆ ಹೋಗೋದು ಅದು ಒಂದು ಕರ್ಮ, ಏಕಾದಶಿ ಮಾಡೋದು ಉಪವಾಸ ಮಾಡೋದು ಅದು ಒಂದು ಕರ್ಮ. ಈ ಕರ್ಮದ ಹಿಂದಿನ ಉದ್ದೇಶವೇನು? ಭಗವಂತನನ್ನು ಕಾಣುವುದು. ಇದೇ ರೀತಿ ಪ್ರತಿಮೆಯನ್ನು ಪೂಜೆ ಮಾಡುವುದು. ನೋಡಿ, ನಮ್ಮ ಪೂಜೆ ಕೇವಲ ದೇವರ ಪ್ರತಿಮೆಗೆ ಮೀಸಲಾಗದೆ ಅದು ಅಂತರಂಗದಲ್ಲಿ ಭಗವಂತನನ್ನು ಕಾಣಲು ಸಹಾಯ ಮಾಡುವ ಸಂಕೇತ ಅನ್ನುವ ಜ್ಞಾನ ನಮಗಿರಬೇಕು. ನೋಡಿ, ನಾನಂತೂ ಒಪ್ಪಿಕೊಳ್ತೀನಿ, ದೇವರ ಗುಡಿಗೆ ಹೋದಾಗ, ದೇವರ ಮುಂದೆ ನಿಂತಾಗ, ಅಥವಾ ಆ ಪೂಜಾರಪ್ಪನಿಗೆ ತಗೊಳ್ಳಿ ಅಣ್ಕಾಯಿ, ತಗೊಳ್ಳಿ ಹೂವು, ತಗೊಳ್ಳಿ ಇದು ತುಪ್ಪ, ತಗೊಳ್ಳಿ ಇದು ಹಾಲು, ತಗೊಳ್ಳಿ ಇದು ಮಡ್ಲಕ್ಕಿ, ನಾವು ಏನೇ ದೇವರ ಹತ್ರ ನಿಂತ್ಕೊಳ್ತೀವಲ್ಲ, ಅಲ್ಲಿ ಸಿಗದ ನೆಮ್ಮದಿ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದು ದೇವ್ರ ಗುಡಿಯಲ್ಲಿ ಒಂದು 10 ನಿಮಿಷ ಕೂತ್ಕೊಳ್ಬೇಕಪ್ಪ, ಒಂದು 5 ನಿಮಿಷ ಕೂತ್ಕೊಳ್ಬೇಕಪ್ಪ ಅನ್ನೋ ಆ ಕೂತ್ಕೊಂಡಾಗ ಬರುವ ಸಮಾಧಾನ, ಕೂತ್ಕೊಂಡಾಗ ಬರುವ ಭಗವಂತನ ಭಕ್ತಿ ಬಹುಶಃ ದೇವ್ರ ಮುಂದಿದ್ದಾಗ ಅಲ್ಲೊಂದು ಗೊಂದಲ, ಅಲ್ಲಿ ಮಂಗಳಾರ ತಟ್ಟೆಗೆ ದುಡ್ಡು ಹಾಕಬೇಕು, ಯಾರೋ ಹಿಂದ್ಗಡೆಯಿಂದ ದೂಗ್ತಾವ್ರೆ, ಅಥವಾ ಇಲ್ಲಿ ಯಾರೋ ರಶ್ ಆಗಿಬಿಡ್ತು, ಕ್ಯೂ ಅಲ್ಲಿ ನಿಂತಿದ್ದಾರೆ, ಇದಕ್ಕಿಂತ ನೀವು ಒಂಟಿಯಲ್ಲಿ ಕೂತ್ಕೊಳ್ತೀರ. ಹಂಗೆ ಕೂತಾಗ ದೇವ್ರ ವಿಗ್ರಹ ನಿಮ್ಮ ಮುಂದೆ ಇರಲ್ಲ, ಬಟ್ ನಿಜವಾಗ್ಲೂ ನಿಮ್ಮ ಅಂತರಂಗದಲ್ಲಿ ದೇವ್ರು ನೆಲೆಸಿರ್ತಾನೆ ಆ ಕೂತಾಗ. ಅದೇ ನಿಮ್ಮ ಮನೆಯಲ್ಲಿ ಕೂತು ಮಾಡ್ಬೋದು. ಹಾಗಾಗಿ ನಮ್ಮ ಪೂಜೆ ಕೇವಲ ದೇವರ ಪ್ರತಿಮೆಗೆ ಮೀಸಲಾಗದೆ ಭಗವಂತನನ್ನು ಕಾಣಲು ಸಹಾಯ ಮಾಡುವ ಸಂಕೇತ ಆ ಮೂರ್ತಿ. ಆ ಮೂರ್ತಿಯೇ ದೇವರಲ್ಲ. ನೋಡಿ, ನಮ್ಮ ಕಣ್ಣಿಗೆ ಭಗವಂತನ ಮೂರ್ತಿ ಕಾಣುತ್ತೆ ಹೊರತು ಭಗವಂತ ಕಾಣಲ್ಲ. ಆದರೆ ನಮ್ಮ ಅಂತರಂಗದಲ್ಲೂ ಭಗವಂತ ಕಾಣುತ್ತಾನೆ. ನಮ್ಮ ಕಣ್ಣು ಇದೊಂದು ಚರ್ಮಚಕ್ಷು, ಅದಕ್ಕೆ ಈ ಸಾಮಾನ್ಯ ಕಣ್ಣಿನಿಂದ ಭಗವಂತನ ನೋಡಲಿಕ್ಕಾಗಲ್ಲ. ಭಗವಂತನ ಮೂರ್ತಿ ಅಲ್ಲೇನು ಕೆತ್ತನೆ ಮಾಡಿ ಗರ್ಭಗುಡಿಯಲ್ಲಿಟ್ಟಿದ್ದಾರೆ ಅದನ್ನು ನೋಡ್ಬೋದು ಹೊರತು ಭಗವಂತನ ನೋಡೋ ಶಕ್ತಿ ಈ ಕಣ್ಣಿಗಿಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಅಥವಾ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಅರ್ಜುನ ಕೃಷ್ಣನಿಗೆ ಭಗವದ್ಗೀತೆ ಬೋಧಿಸುವ ಸಮಯದಲ್ಲಿ ವಿಶ್ವರೂಪ ದರ್ಶನ ಮಾಡಬೇಕಾದ್ರೆ ಒಂದು ಮಾತು ಹೇಳ್ತಾನೆ, ನಾನು ನಿನಗೆ ವಿಶೇಷವಾದ ಕಣ್ಣುಗಳನ್ನು ದಯಪಾಲಿಸ್ತೇನೆ, ಅದರಿಂದ ನೀನು ವಿಶ್ವರೂಪವನ್ನು ನೋಡ್ಬೋದು, ಸಾಮಾನ್ಯ ಕಣ್ಣಿನಿಂದ ನೋಡಲಿಕ್ಕಾಗಲ್ಲ ಅಂತ. ಅಂದರೆ ಅದೊಂದು ದೈವಿ ಕಣ್ಣು, ಅಂತರಂಗದ ಕಣ್ಣು ಬೇಕು. ಸಾಮಾನ್ಯ ಕಣ್ಣಿನಿಂದ ದೇವರ ಮೂರ್ತಿ ನೋಡ್ಬೋದು, ದೇವರನ್ನು ನೋಡಲಿಕ್ಕಾಗಲ್ಲ. ಸೊ ಇಲ್ಲಿ ಬಾಹ್ಯ ಪೂಜೆ ಅಥವಾ ಮಾನಸ ಪೂಜೆ ಇಲ್ಲದೆ ಅಂತರಂಗದ ಧ್ಯಾನ, ಅಂತರಂಗದಲ್ಲಿ ನೀವು ಭಗವಂತನನ್ನು ನೆಲೆಸಿಕೊಂಡು ಆ ರೀತಿಯಲ್ಲಿ ಬದುಕದಿದ್ದರೆ ಬಾಹ್ಯ ಪೂಜೆಗಳು ವ್ಯರ್ಥ. ಕರ್ಮಠನಾಗಿ ಬರೀ ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡು ಹೊಗೆ ಕೊಡೋದು ಸಾಯಬೇಕಾಗುತ್ತೆ ಹೊರತು ಭಗವಂತ ಒಲಿಯೋದಿಲ್ಲ ಅಂತ ದೊಡ್ಡವರು ಹೇಳ್ತಾರೆ.
ಹಾಗಾಗಿ ಜೀವನದಲ್ಲಿ ಧ್ಯಾನಯೋಗಿಯಾಗು. ಬಾಹ್ಯ ಪೂಜೆ ಮಾಡುವವನಿಗಿಂತ ಮಾನಸ ಪೂಜೆ ಮಾಡುವವನೇ ದೊಡ್ಡವನು ಅಂತ ಭಗವದ್ಗೀತೆ ಹೇಳ್ತಾ ಇದೆ. ಅಂತರಂಗದ ಧ್ಯಾನದಲ್ಲಿ ತೊಡಗು. ಆ ಧ್ಯಾನದಲ್ಲಿ ತೊಡಗಿದ ಮೇಲೆ ನಿನ್ನ ಬಾಹ್ಯ ಕರ್ಮಗಳು ನಿನಗೆ ಲೇಪನವಾಗುವುದಿಲ್ಲ. ಆಗ ಯುದ್ಧವೂ ಕೂಡ ಭಗವತ್ ಪೂಜೆಯಾಗುತ್ತೆ. ಅಂದರೆ ನೋಡಿ, ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು, ಅಪ್ಪ ಇದು ಭಗವಂತನ ಪೂಜೆ, ಧರ್ಮದ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಧರ್ಮಿಗಳನ್ನು ಕೊಲ್ಲಬೇಕಾದ ಅನಿವಾರ್ಯ ಸ್ಥಿತಿಗೆ ಬಂದಿದ್ದೀಯಲ್ವಾ. ಹಾಗಾಗಿ ನಾನು ದೊಡ್ಡಪ್ಪನ ಚಿಕ್ಕಪ್ಪನ ಅಣ್ಣ ತಮ್ಮದಿರನ್ನ ಕೊಲ್ತಿದ್ದೀನಿ ಅನ್ನೋ ಭಾವ ಬಿಟ್ಟಾಕು. ನಾನು ದೇವರ ಪೂಜೆ, ಧರ್ಮವನ್ನು ಪ್ರತಿಷ್ಠಾಪನೆ ಮಾಡುವಲ್ಲಿ ನೀನು ಏನು ಮಾಡಿದ್ರೂ ಕೂಡ ಅಂತರಂಗದಲ್ಲಿ ಧ್ಯಾನ ಮಾಡು, ಅಂತರಂಗದಲ್ಲಿ ಒಂದು ಭಾವನೆ ಇಟ್ಕೋ. ಅದೇನು, ಈ ಯುದ್ಧ ನನ್ನವರನ್ನು ನಾನು ಕೊಲ್ತಾ ಇಲ್ಲ, ಧರ್ಮ ಪ್ರತಿಷ್ಠಾಪನೆ ಮಾಡುವಲ್ಲಿ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ. ನಾನು ಸದಾ ಭಗವಂತ ಏನು ಅಂತರಂಗದಲ್ಲಿ ನಿಂತು ಹೇಳ್ತಾನೆ ಅದನ್ನು ಪಾಲಿಸ್ತಿದ್ದೀನಿ ಹೊರತು ನಾನು ಯಾರನ್ನೂ ಕೊಲೆ ಮಾಡ್ತಿಲ್ಲ. ನೀನು ಇದನ್ನು ಕೊಲೆ ಅಂದುಕೊಂಡ್ರೆ ಕೊಲೆ, ಆದರೆ ಇದು ಭಗವಂತನ ಪೂಜೆ ಎಂದುಕೊಂಡ್ರೆ ಭಗವಂತನ ಪೂಜೆ. ಹೀಗೆ ಈ ಭಗವತ್ ಪ್ರಜ್ಞೆಯಲ್ಲಿ ಮಾಡಿದಾಗ ಯುದ್ಧವೂ ಕೂಡ ಒಂದು ಧರ್ಮವೇ ಆಗುತ್ತೆ, ಯುದ್ಧವೂ ಕೂಡ ಭಗವಂತನ ಪೂಜೆಯೇ ಆಗುತ್ತೆ. ಅದಕ್ಕೆ ಕೃಷ್ಣ ಅರ್ಜುನನಿಗೆ ಇಲ್ಲಿ ಆ ಮಾತನ್ನು ಹೇಳ್ತಿರುವುದು. ಮತ್ತೆ ಮುಂದುವರೆದು 6ನೇ ಅಧ್ಯಾಯದಲ್ಲಿ 47ನೇ ಶ್ಲೋಕ, ಇದು ಈ 6ನೇ ಅಧ್ಯಾಯದ ಕೊನೆಯ ಶ್ಲೋಕವೂ ಹೌದು. 6ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಯೋಗಿನಾಂ ಅಪಿ ಸರ್ವೇಷಾಂ ಮತ್ಗತೇನ ಅಂತಃ ಆತ್ಮನ ಶ್ರದ್ಧವಾನ್ ಭಜತೆ ಯಃ ಮಾಂ ಸಹ ಮೇ ಯುಕ್ತತಮಃ ಮತಃ. ಧ್ಯಾನವನ್ನು ಮಾಡಬೇಕಾದ್ರೆ ನಾವು ಮನಸ್ಸನ್ನು ಯಾವುದ್ರ ಮೇಲೆ ಏಕಾಗ್ರತೆ ಮಾಡಬೇಕು ಅಂದರೆ, ಕೆಲವರು ನೋಡಿ, ಕೊಳ್ಳೆಗಾಲದಕ್ಕೆ ಹೆಸರು ಕೇಳಿದ್ದೀರಲ್ವ, ಅಥವಾ ನೋಡಿ ಕೆಲವೊಮ್ಮೆ ಕ್ಷುದ್ರ ದೇವತೆಗಳನ್ನು ಉಪಾಸನೆ ಮಾಡೋರಿದ್ದಾರೆ. ಏನೋ ಸ್ವಾರ್ಥ ಸಾಧನೆಗೆ ಅವ್ರನ್ನ ಹಾಳು ಮಾಡಬೇಕು, ಇವ್ರನ್ನ ಹಾಳು ಮಾಡಬೇಕು, ಅವ್ರನ್ನು ತುಳಿಬೇಕು, ಇವ್ರನ್ನ ತುಳಿಬೇಕು ಅಂತ ಈ ಕ್ಷುದ್ರ ದೇವತೆಗಳನ್ನು ಕುರಿತು ಧ್ಯಾನ ಮಾಡೋರು ಇದ್ದಾರೆ. ಆದರೆ ಒಂದು ಹೇಳ್ತಾರೆ ಕೃಷ್ಣ, ಯಾರು ಭಗವಂತನಲ್ಲಿ ಮನಸ್ಸಿಟ್ಟು ಧ್ಯಾನ ಮಾಡ್ತಾರೋ ಅವರು ಎಲ್ರಿಗಿಂತ ದೊಡ್ಡವನು. ಇಲ್ಲಿ ನಾನು ಯಾವುದೋ ದೇವರಿಗೆ ಕುರಿ ಕೊಟ್ಟೆ, ಮರಿ ಕೊಟ್ಟೆ, ಕೋಣಂಗೆ ಕೊಟ್ಟೆ, ಅದನ್ನು ಕೊಟ್ಟೆ, ಇದು ಕೊಟ್ಟೆ, ನಾನು ಇಲ್ಲಿ ಮಾಟ ಮಂತ್ರ ಮಾಡಿಸ್ಬೇಕು, ಈ ದೇವತೆಯನ್ನು, ಈ ಶಕ್ತಿ ದೇವತೆಯನ್ನು ಸಿದ್ಧಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಯಾವ ಈ ಕ್ಷುದ್ರ ದೇವತೆಗಳು ಅಥವಾ ಯಾರನ್ನೂ ಕೊಲ್ಲಬೇಕು, ಯಾರನ್ನೂ ಹಾಳು ಮಾಡಬೇಕು, ಯಾರ್ದೋ ಮನೆಗೆ ನಿಂಬೆ ನೋಡಿಬೇಕು, ಯಾರ್ದೋ ಮನೆಯನ್ನು ಹಾಳು ಮಾಡಬೇಕು, ಹೀಗೆ ಯಾರಿಗೋ ಮಾಡಿಸೋದು ಅಥವಾ ಇನ್ನೇನೋ ಆಲೋಚನೆ ಮಾಡಿದ್ರೂ ಕೂಡ ಅದು ಎಷ್ಟು ಪಾಪವನ್ನು ಕಟ್ಟಿಕೊಳ್ತೀರಿ. ಹೌದು, ದೇವತೆಗಳು ಒಲಿತಾರೆ, ದೇವರು ಒಲಿಯಲ್ಲ. ದೇವತೆಗಳು ಅವ್ರಿಗೇನೋ ಪೂಜಿಸಿದ್ರಿ ಅನ್ನೋ ಕಾರಣಕ್ಕೆ ಒಲಿಬೋದು, ನಿಮಗೊಂದಷ್ಟು ನಿಮ್ಮ ಕೆಲಸವೂ ಆಗಬಹುದು. ಆದರೆ ಇನ್ನೊಬ್ಬರ ಬದುಕನ್ನು ಹೀಗೆ ಹಾಳು ಮಾಡಿದ ಈ ಪಾಪವನ್ನು ಜನ್ಮ ಜನ್ಮಕ್ಕೂ ಅನುಭವಿಸಲೇಬೇಕು. ಅದಕ್ಕೆ ಭಗವಂತ ಹೇಳ್ತಿದ್ದಾನೆ, ಅಯ್ಯ ನನ್ನಲ್ಲಿ ಮನಸ್ಸಿಟ್ಟು ಧ್ಯಾನ ಮಾಡು. ಹಾಗೆ ಮಾಡಿದಾಗ ಭಗವಂತನನ್ನು ಬಿಟ್ಟು ಇನ್ನೇನನ್ನೂ ಕೂಡ ಧ್ಯಾನ ಮಾಡಿದ್ರೆ ಏನೂ ಉಪಯೋಗ ಇಲ್ಲ.